ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರೇವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಚಾನಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 20 ಮೇ 2024 ಸೋಮವಾರ. ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ ಹಾಗೂ ದ್ವಾದಶಿ ತಿಥಿ ಸೋಮವಾರ, ಚಿತ್ರಾ ನಕ್ಷತ್ರ, ಸಿದ್ಧಿಯೋಗ, ಬಾಲವಕರಣ. ಇನ್ನು ಈ ದಿನದ ದಿನವಿಶೇಷ ಶ್ರೀ ಭಗವತ್ ಚಿಂತನೆ. ಇನ್ನು ಶೃಂಗೇರಿಯಲ್ಲಿ ದಿನ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5:53 ಹಾಗೂ ಸೂರ್ಯ ಅಸ್ತ ಸಂಜೆ 6:39. ಇನ್ನು ಈ ದಿನದ ರಾಹುಕಾಲ ಬೆಳಗ್ಗೆ 7:30 ಪ್ರಾರಂಭವಾಗಿ 9 ಗಂಟೆಯವರೆಗೆ ರಾಹುಕಾಲವಿರತಕ್ಕಂಥ ಸಮಯ. ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಅಥವಾ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ತಪ್ಪದೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಬಗ್ಗೆ ವಿಶೇಷವಾಗಿ ಅರ್ಚನೆ ಪೂಜಾದಿಗಳನ್ನು ಮಾಡಲು ನಿಮ್ಮ ಹೆಸರು ಹಾಗೂ ರಾಶಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ಸ್ನೇಹಿತರೆ, ಎಲ್ಲರಿಗೂ ಭಗವಂತ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಕೊಟ್ಟು ನಿಮಗೆಲ್ಲರಿಗೂ ಬರತಕ್ಕಂತಹ ಕಷ್ಟಗಳು, ತೊಂದರೆಗಳು, ಆಪತ್ತುಗಳು, ವಿಪತ್ತುಗಳು, ವಿಘ್ನಗಳು, ಅಡ್ಡಿ ಆತಂಕಗಳಿದ್ದಂಥಲ್ಲಿ ಅದನ್ನೆಲ್ಲ ಭಗವಂತನು ದೂರೀಕರಿಸಿ ಒಳ್ಳೆಯ ಶುಭ ಫಲಗಳನ್ನು ಆ ಭಗವಂತ ಅನುಗ್ರಹಿಸಲಿ ಎಂದು ದೇವರ ಒಂದು ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ಸೋಮವಾರದ ದಿನದ ಒಂದು ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಒಂದು ವಿಶೇಷವಾದಂತಹ ದಿನವಾಗಿರಲಿದೆ. ನಿಮಗೆ ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಂತಸದ ವಾತಾವರಣ ಉಂಟಾಗತಕ್ಕಂತಹ ಒಂದು ಸಾಧ್ಯತೆ ಇದೆ. ಯಾರಿಗೂ ಈ ದಿನ ಸಾಲವನ್ನು ನೀವು ನೀಡುವುದನ್ನು ತಪ್ಪಿಸಿಕೊಳ್ಳಿ. ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸಿ ನಿರ್ಧಾರ ಮಾಡಿ ತೆಗೆದುಕೊಳ್ಳುವುದು ಉತ್ತಮ. ಈ ದಿನ ಕಠಿಣ ಪರಿಶ್ರಮವು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ತಂದುಕೊಡಲಿದೆ. ಉದ್ಯೋಗಿಗಳ ಬಡ್ತಿ ಅಥವಾ ಮೌಲ್ಯಮಾಪನದ ಸಾಧ್ಯತೆಗಳು ಇದನ್ನು ಹೆಚ್ಚಾಗಲಿದೆ. ನಿಮ್ಮ ಕೆಲಸ ಮತ್ತು ಸ್ವಭಾವದಿಂದ ಜನರು ಸಂತೋಷವಾಗಿರಲಿದ್ದಾರೆ. ಕೌಟುಂಬಿಕ ಜೀವನದಲ್ಲೂ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಮೇಷರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗಲಿದೆ. ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ನಿಮ್ಮ ದಾಂಪತ್ಯ ಜೀವನ ಇದನ್ನು ಸುಖಮಯವಾಗಿರಲಿದೆ. ವಿದ್ಯಾರ್ಥಿಗಳು ಇದನ್ನು ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳತಕ್ಕಂಥ ದಿನ. ಹಾಗೂ ಈ ದಿನ ನಿಮ್ಮ ಗೃಹದಲ್ಲಿ ನಿಮ್ಮ ಹಿರಿಯರ, ನಿಮ್ಮ ತಂದೆ ತಾಯಿಗಳ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯದಲ್ಲೂ ಇದನ್ನು ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆ ಇದೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಒಂದು ಜಾಗರೂಕತೆ ಅವಶ್ಯಕ. ಇನ್ನು ಸ್ನೇಹಿತರೆ, ಮೊದಲಿಗೆ ಮೇಷರಾಶಿಯವರ ಇದರಿಂದ ಇನ್ನು ನಿಮ್ಮ ಶುಭ ಸಂಖ್ಯೆ 3 ಹಾಗೂ ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮೇಷರಾಶಿಯವರ ಇದರಿಂದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮೇಷರಾಶಿಯವರಿಗೆ ಈ ದಿನ ಬರತಕ್ಕಂಥ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ, ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಗೋವಿಗೆ ಆಹಾರವನ್ನು ನೀಡಿ ಹಾಗೂ ಶಿವದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಇನ್ನು
ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಲಭ್ಯವಾಗಲಿದೆ. ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯಲಿದ್ದೀರಿ. ದೀರ್ಘಕಾಲ ಬಾಕಿ ಇರುವ ಕೆಲಸದಲ್ಲಿ ನೀವು ಬಯಸಿದ ಯಶಸ್ಸನ್ನು ಈ ದಿನ ಪಡೆಯತಕ್ಕಂಥ ದಿನ. ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ. ಆದರೂ ಕೆಲವು ಜನರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಈ ದಿನ ಹೊಂದಿರಲಿದ್ದೀರಿ. ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ಜೀವನದಲ್ಲಿ ನೀವು ಒಳ್ಳೆಯ ಒಂದು ಕಾಲದಲ್ಲಿ ಮುಂದುವರಿಯಲಿದ್ದೀರಿ. ಈ ದಿನ ನಿಮ್ಮ ಜೀವನವನ್ನು ನೀವು ಹೊಸದಾಗಿ ಪ್ರಾರಂಭಿಸಲು ಪ್ರಯತ್ನಿಸಿಕೊಳ್ಳಿ. ಜೀವನದ ಪ್ರತಿಯೊಂದು ಸಣ್ಣ ಕ್ಷಣವನ್ನು ಸಂತೋಷದಿಂದ ಆನಂದಿಸಿ. ಇನ್ನು ನಿಮ್ಮ ವೃಷಭ ರಾಶಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ನಿಮಗೆ ರಾಜಕೀಯದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಮೇಲಧಿಕಾರಿಗಳಿಂದ ನೀವೊಂದು ಮನಸ್ತಾಪಕ್ಕೆ ಕಾರಣರಾಗಲಿದ್ದೀರಿ. ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ದಾಂಪತ್ಯ ಜೀವನ ಸ್ವಲ್ಪ ಭಿನ್ನಾಭಿಪ್ರಾಯಗಳಿಂದ ಕೂಡಿರಲಿದೆ. ಕುಟುಂಬದಲ್ಲಿ ಗೃಹದಲ್ಲಿ ಅಷ್ಟು ನೆಮ್ಮದಿ ಇಲ್ಲದೆ ಇರತಕ್ಕಂಥ ದಿನ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮತ್ತು ನಿಮ್ಮ ಮಕ್ಕಳ ವಿದ್ಯೆಯ ಬಗ್ಗೆ ವೃಷಭ ರಾಶಿಯವರು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮಕ್ಕಳು ಈ ದಿನ ವಿದ್ಯೆಯಲ್ಲಿ ಹಿನ್ನಡೆಯನ್ನು ಹೊಂದಲಿದ್ದೀರಿ. ಮಕ್ಕಳ ವಿದ್ಯೆಯ ಬಗ್ಗೆ ಪೋಷಕರು ಎಚ್ಚರಿಕೆಯನ್ನು ತಂದುಕೊಳ್ಳುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನಲ್ಲಿ ಎನಿಸಿದಂಥ ಸಕಲ ಕಾರ್ಯಗಳ ಒಂದು ಸಿದ್ಧಿಗಾಗಿ ಈ ದಿನ ವೃಷಭ ರಾಶಿಯವರು ಮಹಾವಿಷ್ಣುದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ಇಂದು ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳತಕ್ಕಂಥ ದಿನ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ವಾತಾವರಣವು ಈ ದಿನ ನಿಮಗೆ ಬೇಕಾದ ಹಾಗೆ ಅನುಕೂಲಕರವಾಗಿರಲಿದೆ. ಉನ್ನತ ಅಧಿಕಾರಿಗಳ ಬೆಂಬಲದಿಂದ ಕೆಲಸದಲ್ಲಿನ ಅಡೆತಡೆಗಳು ಇದನ್ನು ನಿವಾರಣೆಯಾಗಲಿದೆ. ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲಿದ್ದೀರಿ. ಬಣ್ಣಗಳ ಈ ದಿನ ಬಣ್ಣದ ಒಂದು ಜೀವನ ನಿಮಗೆ ಪ್ರಾಪ್ತಿಯಾಗುವಂತಹ ಒಂದು ಯೋಗವಿದೆ. ಒಳ್ಳೆಯ ಒಂದು ದಿನವನ್ನು ಕಳೆಯುವಂಥ ದಿನ. ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ. ಹಿಂದಿನ ತಪ್ಪುಗಳನ್ನು ಪುನರಾವರ್ತಿಸಬೇಡಿ. ಕಚೇರಿ ರಾಜಕೀಯದಿಂದ ಆದಷ್ಟು ದೂರವಿರಿ. ನಿಮ್ಮ ಎಲ್ಲ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲು ಹೆಚ್ಚಿನ ಸಮಯವನ್ನು ಕಾಯ್ದಿರಿಸಿಕೊಳ್ಳಿ. ಇನ್ನು ನಿಮ್ಮ ಮಿಥುನ ರಾಶಿಯವರ ಈ ದಿನದ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ವಿದ್ಯಾರ್ಥಿಗಳು ಇದನ್ನು ಮೀನರಾಶಿಯ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ನಿಮ್ಮ ಗೃಹದಲ್ಲಿ ಈ ದಿನ ಒಳ್ಳೆಯ ನೆಮ್ಮದಿಯ ಒಂದು ಜೀವನ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗವಿದೆ. ಗೃಹದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಕಾರ್ಯಗಳ ಬಗ್ಗೆ ಒಳ್ಳೆಯ ಒಂದು ಯೋಗ ಪ್ರಾಪ್ತಿಯಾಗತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಬಡ್ತಿ ದೊರೆಯುವಂಥ ದಿನ. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಈ ದಿನ ನೀವು ವೆಂಕಟರಮಣ ದೇವರ ಆರಾಧನೆ ಹಾಗೂ ನಾಗದೇವರ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿ. ಇಂದು ನಿಮಗೆ ತುಂಬ ಶುಭ ದಿನವಾಗಿರಲಿದೆ. ವೃತ್ತಿಪರ ಜೀವನದಲ್ಲಿ ನೀವು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸತಕ್ಕಂಥ ದಿನ. ಆರ್ಥಿಕ ಪರಿಸ್ಥಿತಿ ದಿನ ಸುಧಾರಿಸಿಕೊಳ್ಳಲಿದೆ. ನೀವು ಹೊಸ ಉದ್ಯೋಗದ ಪ್ರಸ್ತಾಪವನ್ನು ಪಡೆಯಲಿದ್ದೀರಿ. ಬಡ್ತಿ ಅಥವಾ ಮೌಲ್ಯಮಾಪನದ ಅವಕಾಶಗಳು ದಿನ ಹೆಚ್ಚಾಗಲಿದೆ. ನೀವು ಸಾಲದಿಂದ ಈ ದಿನ ಮುಕ್ತರಾಗುವಂಥ ಯೋಗವಿದೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ಹಂಚಿಕೊಳ್ಳಲಿದ್ದೀರಿ. ನಿಮ್ಮ ಪ್ರೀತಿಪಾತ್ರರ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಆದಷ್ಟು ನೀವು ಗೌರವಿಸಿ ಅವರನ್ನು ಬೆಂಬಲಿಸಿ. ಇದು ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಮಾಧುರ್ಯವನ್ನು ಕಾಪಾಡಲಿದೆ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕಾಗದ ಪತ್ರಗಳ ವಿಚಾರದಲ್ಲಿ ಇದನ್ನು ಎಚ್ಚರಿಕೆಯನ್ನು ತಂದುಕೊಳ್ಳಿ. ಹಣವನ್ನು ಕೊಡುವಂಥದ್ದು ಮತ್ತು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯಕ. ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ.
ಇನ್ನು ಕರ್ಕಾಟಕ ರಾಶಿಯವರು ಸಣ್ಣ ಪುಟ್ಟ ಕೆಲಸಗಾರರು, ಹೋಟೆಲ್ಗಳಲ್ಲಿ ದುಡಿಯತಕ್ಕಂಥವರು, ಅಂಗಡಿ ಕೆಲಸ ಅಥವಾ ಆಫೀಸುಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡತಕ್ಕಂಥವರಿಗೆ ಸ್ವಲ್ಪ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ. ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಒಂದು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರಿಗೆ ಈ ದಿನದ ನಿಮ್ಮ ದಾಂಪತ್ಯ ಜೀವನ ಸುಖವನ್ನು ತಂದುಕೊಡಲಿದೆ. ಹಾಗೂ ಕರ್ಕಾಟಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಮುಖ್ಯವಾಗಿ ಗ್ರಹದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಸಮಯವನ್ನು ಹೆಚ್ಚಾಗಿ ಅವರ ಒಂದು ದಿನವಾಗಿ ನೀವು ಮಾಡಿಕೊಳ್ಳಿ, ನಿರ್ಲಕ್ಷ್ಯ ಮಾಡುವುದು ಬೇಡ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 4, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ, ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ಕರ್ಕಾಟಕ ರಾಶಿಯವರು ಗಣಪತಿ ದೇವರ ಆರಾಧನೆ, ದೂರ್ವೆಯನ್ನು ಸಮರ್ಪಣೆ ಮಾಡತಕ್ಕಂಥದ್ದು ಹಾಗೂ ಮೋದಕವನ್ನು ಸಮರ್ಪಣೆ ಮಾಡಿಕೊಳ್ಳತಕ್ಕದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಈ ದಿನ ಉತ್ತಮ ಒಂದು ಫಲಗಳು ಪ್ರಾಪ್ತಿಯಾಗಲಿದೆ. ಇನ್ನು ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಪರಿಚಿತರಿಂದಾಗಿ ನೀವು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗೆ ಗುರಿಯಾಗಲಿದ್ದೀರಿ. ಎಲ್ಲರೊಂದಿಗೆ ವ್ಯವಹಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗ ವ್ಯಾಪಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರ ನಿಮ್ಮ ಸಂಗಾತಿಯಿಂದ ನೀವು ಒಳ್ಳೆಯ ಬೆಂಬಲವನ್ನು ಪಡೆಯತಕ್ಕಂಥ ದಿನ. ಇದರಿಂದ ನಿಮಗೆ ಮನಸ್ಸಿಗೆ ದಿನ ನೆಮ್ಮದಿ ಪ್ರಾಪ್ತಿಯಾಗಲಿದೆ. ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ನಿಮಗೆ ಒಳ್ಳೆಯ ಸಮಯವೂ ಪ್ರಾಪ್ತಿಯಾಗಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದತಕ್ಕಂಥ ದಿನ. ಈ ದಿನ ಹೆಚ್ಚಿನ ಸವಾಲಿನ ಕಾರ್ಯಗಳನ್ನು ನೀವು ಪೂರ್ಣಗೊಳಿಸಲು ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಒಳ್ಳೆಯ ಒಂದು ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಪೂರ್ಣ ಮಾಡಿಕೊಳ್ಳತಕ್ಕಂಥ ದಿನ. ನಿಮ್ಮ ಭಾವನೆಗಳನ್ನು ಆದಷ್ಟು ಈ ದಿನ ನೀವು ನಿಯಂತ್ರಿಸಿಕೊಳ್ಳಿ. ಕೋಪವನ್ನು ತಪ್ಪಿಸಿಕೊಳ್ಳುವುದು ಉತ್ತಮ. ಇನ್ನು ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಸಿಂಹರಾಶಿಯವರ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅವಶ್ಯಕ. ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಗ್ರಹದಲ್ಲಿ ದಿನ ಅಷ್ಟು ಸುಖಮಯವಾದಂಥ ಜೀವನ ಇಲ್ಲದೇ ಇರತಕ್ಕಂಥ ದಿನ. ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಗುರಿಯಾಗಲಿದ್ದೀರಿ. ಈ ದಿನ ಗ್ರಹದಲ್ಲಿ ಆಸ್ತಿ, ಭೂಮಿ, ಹಣದ ವಿಚಾರವಾಗಿ ಮನಸ್ತಾಪಗಳು ಬರತಕ್ಕಂಥ ದಿನ. ಹಾಗೂ ಈ ದಿನ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮತ್ತು ಸಿಂಹರಾಶಿಯ ವಿದ್ಯಾರ್ಥಿಗಳು ಮಾತ್ರ ಈ ದಿನ ಹೆಚ್ಚಿನ ಸಮಯವನ್ನು ನೀವು ವಿದ್ಯೆಗೆ ತೊಡಗಿಸಿಕೊಳ್ಳಲಿದ್ದೀರಿ. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 8, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಸಿಂಹರಾಶಿಯವರ ಈ ದಿನದ ಒಂದು ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಒಂದು ಅಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ಶನಿದೇವರ ಆರಾಧನೆ, ಪೂಜೆ ಪುರಸ್ಕಾರ ಹಾಗೂ ನವಗ್ರಹಗಳ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ಕೌಟುಂಬಿಕ ಜೀವನದಲ್ಲಿ ಸಂತಸದ ಒಂದು ವಾತಾವರಣ ಉಂಟಾಗತಕ್ಕಂಥ ದಿನ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥ ದಿನ. ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂಥ ಒಳ್ಳೆಯ ಅವಕಾಶಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇಂದು ನಿಮ್ಮ ಎಲ್ಲ ಕನಸುಗಳು ನನಸಾಗುವತ್ತ ನೀವು ಸಾಗಲಿದ್ದೀರಿ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಒಳ್ಳೆಯ ಪ್ರಗತಿಗೆ ಕಾರಣರಾಗಲಿದ್ದೀರಿ. ಒಳ್ಳೆಯ ಅವಕಾಶಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ವ್ಯಾಪಾರದಲ್ಲಿ ನಿಮ್ಮ ಕಾರ್ಯಕ್ಷೇತ್ರವು ಈ ದಿನ ವಿಸ್ತರಣೆಯಾಗತಕ್ಕಂಥ ದಿನ. ಆದಾಯದಲ್ಲಿ ಒಳ್ಳೆಯ ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ. ಈ ದಿನ ಒಳ್ಳೆಯ ಯೋಗ ಭಾಗ್ಯಗಳನ್ನು ಎಲ್ಲ ಕಾರ್ಯಗಳಲ್ಲಿ ನೀವು ಹೊಂದಲಿದ್ದೀರಿ. ಇನ್ನು ಕನ್ಯಾ ರಾಶಿಯವರು ಈ ದಿನ ದೂರದ ಊರಿನ ಒಂದು ಪ್ರಯಾಣ ಮಾಡಬೇಕಾಗಿ ಬರಲಿದೆ. ಆದರೆ ಈ ದಿನದ ನಿಮ್ಮ ಪ್ರಯಾಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ಸ್ವಂತ ವಾಹನದಲ್ಲಿ ಚಾಲನೆ ಮಾಡತಕ್ಕಂಥವರು ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ದಾಂಪತ್ಯ ಜೀವನ ಸ್ವಲ್ಪ ಮಟ್ಟಿಗೆ ಸುಖಮಯವಾಗಿರಲಿದೆ. ಗ್ರಹದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ಹೋಗಬಹುದು. ಹಿರಿಯರ ಆರೋಗ್ಯದ ಕಡೆಗೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ಈ ದಿನ ವಿದ್ಯೆಯಲ್ಲಿ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥ ದಿನ. ಎಚ್ಚರಿಕೆ ಅವಶ್ಯಕ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಗ್ರಹದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರದೆ ಅಷ್ಟು ದಿನ ಉತ್ತಮವಾಗಿಲ್ಲದೇ ಇರತಕ್ಕಂಥ ದಿನ. ಆದರೆ ತುಂಬ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇನ್ನು ನೀವು ಕನ್ಯಾ ರಾಶಿಯವರು
ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 9, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಮುಖ್ಯವಾಗಿ ದಿನ ಶಿವದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ತಪ್ಪದೆ ಮಾಡಿಸಿಕೊಳ್ಳಿ. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ನಿಮಗೆ ಉತ್ತಮವಾದಂತಹ ಒಂದು ದಿನವಾಗಿರಲಿದೆ. ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಏರಿಳಿತಗಳಾಗತಕ್ಕಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಷಯಗಳಲ್ಲಿ ತುಂಬ ಜಾಗರೂಕತೆ ಅವಶ್ಯಕ. ಸಣ್ಣ ಪುಟ್ಟ ಮನಸ್ತಾಪಗಳು ಉದ್ಯೋಗ ವ್ಯಾಪಾರಗಳಲ್ಲಿ ಹಣದ ವಿಚಾರವಾಗಿ ಬರಬಹುದು, ಎಚ್ಚರಿಕೆ ಮುಖ್ಯ. ಕುಟುಂಬದವರೊಂದಿಗೆ ಈ ದಿನ ಹೆಚ್ಚಿನ ಮೋಜಿನ ಒಂದು ಕ್ಷಣಗಳನ್ನು ಆನಂದಿಸುವಂಥ ದಿನ. ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಬಹಳ ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಹೂಡಿಕೆಗೆ ಸಂಬಂಧಿಸಿದಂತೆ ಗೊಂದಲವಿದ್ದರೆ ಖಂಡಿತ ನೀವು ತಜ್ಞರ ಸಲಹೆಯನ್ನು ಪಡೆದುಕೊಳ್ಳಿ. ಇಂದು ನೀವು ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದೀರಿ. ಶತ್ರುಗಳಿಂದ ಸ್ವಲ್ಪ ಸುರಕ್ಷಿತವಾಗಿರುವುದು ಉತ್ತಮ. ತುಂಬ ಎಚ್ಚರಿಕೆ ಸಹಿತ ಅವಶ್ಯಕ. ಈ ದಿನ ತುಲಾರಾಶಿಯವರು ಈ ದಿನ ನೀವು ದೂರದ ಊರಿನ ಒಂದು ಪ್ರಯಾಣ ಮಾಡಬೇಕಾಗಿ ಬರಲಿದೆ. ಪ್ರಯಾಣದಿಂದಾಗಿ ಈ ದಿನ ನೀವು ಶುಭ ಫಲಗಳನ್ನು ಹೊಂದಲಿದ್ದೀರಿ. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಒಂದು ಗ್ರಹದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ದಿನ. ತುಲಾರಾಶಿಯವರು ಯಾರು ವಿವಾಹದ ವಿಚಾರವಾಗಿ ಒಳ್ಳೆಯ ವಧು ಅಥವಾ ವರವನ್ನು ಅರಸುತ್ತಾ ಇರತಕ್ಕಂಥವರಿಗೆ ಒಳ್ಳೆಯ ಯೋಗ ಭಾಗ್ಯಗಳು, ವಿವಾಹದ ಒಂದು ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನವಾಗಿರಲಿದೆ. ಮತ್ತು ನಿಮ್ಮ ದಾಂಪತ್ಯ ಜೀವನದವರೆಗೆ ಸುಖವನ್ನು ತಂದುಕೊಡಲಿದೆ. ಮಕ್ಕಳಿಗೆ ವಿದ್ಯೆಯಲ್ಲಿ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಹಿರಿಯರ ಆರೋಗ್ಯ ಇದನ್ನು ಸುಧಾರಿಸುವಂಥ ದಿನ. ಸ್ವಲ್ಪ ಮಟ್ಟಿನ ಅನಾರೋಗ್ಯಗಳು ನಿವಾರಣೆಯಾಗಿ ಒಳ್ಳೆಯ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗಲಿದೆ. ತುಲಾರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 5, ಶುಭ ಬಣ್ಣ ಕಂದು ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ತುಲಾರಾಶಿಯವರು ಈ ದಿನ ದುರ್ಗೆಯ ಆರಾಧನೆ, ಲಲಿತಾ ಸಹಸ್ರನಾಮ ಹಾಗೂ ಸಪ್ತಶತಿ ಪಾರಾಯಣಗಳನ್ನು ಸಾಧ್ಯವಿದ್ದಲ್ಲಿ ನೀವು ಮಾಡಿಸಿದಲ್ಲಿ ಉತ್ತಮ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀವು ಹೊಂದಲಿದ್ದೀರಿ. ನೀವು ಸ್ನೇಹಿತರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವಂಥ ದಿನ. ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದೊಂದಿಗೆ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇಂದು ಹೆಚ್ಚಿನ ವೇಗದಲ್ಲಿ ಚಾಲನೆ ಮಾಡಬೇಡಿ. ಪ್ರಯಾಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ವಾಹನ ಚಾಲನೆಯ ವಿಚಾರದಲ್ಲಿ ತುಂಬ ಜಾಗರೂಕತೆ ಬೇಕು. ಮಕ್ಕಳ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಉತ್ತಮ. ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಸಮಯವನ್ನು ಮೀಸಲಿಡಿ. ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಅಡಿಗೆ ಮಾಡತಕ್ಕಂತಹ ಒಂದು ಯೋಗವನ್ನು ಹೊಂದಲಿದ್ದೀರಿ. ಇಂದು ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಉತ್ಸಾಹವನ್ನು ಉಳಿಸಿಕೊಳ್ಳತಕ್ಕಂಥ ದಿನ. ನಿಮ್ಮ ಪ್ರೀತಿಯ ವಾತ್ಸಲ್ಯ ಇದನ್ನು ಉತ್ತಮವಾಗಿರಲಿದೆ. ಕೆಲವರಿಗೆ ಈ ದಿನ ಹೊಸ ಉದ್ಯೋಗ ಅಥವಾ ಒಳ್ಳೆಯ ಯೋಗ ಭಾಗ್ಯಗಳು ನಿಮಗೆ ಕೂಡಿ ಬರಲಿದೆ. ಯಾರು ಉದ್ಯೋಗವನ್ನು ಅರಸುತ್ತಾ ಇರುತ್ತೀರೋ ಅಂಥವರಿಗೆ ಒಳ್ಳೆಯ ಉದ್ಯೋಗದ ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ವೃಶ್ಚಿಕ ರಾಶಿಯವರು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಹಣದ ವಿಚಾರವಾಗಿ ಯಾರಾದರೂ ನಿಮ್ಮನ್ನು ಮೋಸ ಮಾಡುವಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಅವಶ್ಯಕ. ಯಾರಿಗೂ ಈ ದಿನ ಸಾಲವನ್ನಂತೂ ನೀಡಬೇಡಿ. ಕೊಟ್ಟ ಸಾಲ ಪುನಃ ನಿಮಗೆ ಹಿಂತಿರುಗಿ ಬರದೇ ಇರತಕ್ಕಂಥ ದಿನ. ಅದಲ್ಲದೆ ನೀವು ಹಿಂದೆ ಮಾಡಿದಂಥ ಸಾಲವನ್ನು ತೀರಿಸಲು ಈ ದಿನ ತುಂಬ ಶ್ರಮ ಪಡಬೇಕಾಗಿ ಬರಲಿದೆ. ಆದರೆ ನಿಮ್ಮ ಸಾಲ ಸದ್ಯಕ್ಕೆ ಮುಗಿಯದೇ ಇರತಕ್ಕಂತಹ ಒಂದು ವಾತಾವರಣವಿದೆ. ಎಚ್ಚರಿಕೆ ಅವಶ್ಯಕ. ಇನ್ನು ದಾಂಪತ್ಯ ಜೀವನ ಒಳ್ಳೆಯ ರೀತಿಯಿಂದ ಇರಲಿದೆ. ಮಕ್ಕಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗತಕ್ಕಂಥ ದಿನ. ವಿವಾಹ ಅರಸುವ ಇವರಿಗೆ ವಿವಾಹದಲ್ಲಿ ಹಿನ್ನಡೆಯಾಗಲಿದೆ. ಒಳ್ಳೆಯ ನಂಟಸ್ತಿಗೆಗಳು ಕೂಡಿ ಬರದೇ ಇರತಕ್ಕಂಥದ್ದು ಮನಸ್ಸಿಗೆ ಸ್ವಲ್ಪ ದುಃಖವನ್ನು ತಂದುಕೊಡಲಿದೆ. ಗ್ರಹದಲ್ಲಿ ಒಳ್ಳೆಯ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗಲು ದೇವತಾ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರು ಈ ದಿನ ಮುಖ್ಯವಾಗಿ ನಿಮ್ಮ ಇಷ್ಟಾರ್ಥದ ಸಂಖ್ಯೆಯಾಗಿ 4 ಬಳಸಿಕೊಳ್ಳಿ. ಹಾಗೂ ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಗುರು ರಾಘವೇಂದ್ರರ ಆರಾಧನೆ, ಶಿರಡಿ ಸಾಯಿಬಾಬರ ದರ್ಶನ ಹಾಗೂ
ಪ್ರಾರ್ಥನೆ ಜಪಾದಿಗಳನ್ನು ಮಾಡಿಕೊಳ್ಳಿ. ಇನ್ನು ಧನುಸ್ಸು ರಾಶಿಯವರಿಗೆ ಇಂದು ಒಳ್ಳೆಯ ಒಂದು ಅವಕಾಶಗಳು ಕೂಡಿ ಬರಲಿದೆ. ಅದ್ಭುತ ಬದಲಾವಣೆಗಳಾಗತಕ್ಕಂಥ ದಿನ. ಹಣದ ಒಳ್ಳೆಯ ಒಂದು ವ್ಯವಹಾರ ನಿಮ್ಮಲ್ಲಿ ನಡೆಯಲಿದೆ. ಹಣದ ವ್ಯವಹಾರ ಇದನ್ನು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ನಿಮಗೆ ಹೆಚ್ಚಾಗಿ ದೊರಕತಕ್ಕಂಥ ದಿನ. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಇದನ್ನು ಯಶಸ್ವಿಯಾಗಲಿದೆ. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಮನಸ್ಸು ಚಿಂತಿಸುತ್ತಿರಬಹುದು. ಇಂದು ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡದೇ ಇರುವುದು ಉತ್ತಮ. ವಿದ್ಯಾರ್ಥಿಗಳು ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಯಶಸ್ಸನ್ನು ಹೊಂದುವಂಥ ದಿನ. ಸಮಾಜ ಸೇವೆಯಲ್ಲಿ ನಿಮ್ಮ ಆಸಕ್ತಿ ಇದನ್ನು ಹೆಚ್ಚಾಗಲಿದೆ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಹಣದ ವ್ಯವಹಾರ ಇದನ್ನು ಹೆಚ್ಚಾಗಿ ನಡೆಯುವಂಥ ದಿನ ಮತ್ತು ನಿಮ್ಮ ದಾಂಪತ್ಯ ಜೀವನ ನಿಮಗೆ ಸುಖವನ್ನು ತಂದುಕೊಡಲಿದೆ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಹೊಂದಲಿದ್ದೀರಿ ಮತ್ತು ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂಥ ದಿನ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ಭದ್ರಕಾಳಿಯ ಆರಾಧನೆ, ಶಿವದೇವರ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಜೀವನದಲ್ಲಿ ಒಳ್ಳೆಯ ಧನಾತ್ಮಕ ಶಕ್ತಿ ಉಂಟಾಗತಕ್ಕಂಥ ದಿನ. ಎಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ನಿಮಗೆ ದೊರೆಯಲಿದೆ. ಮಾಡತಕ್ಕಂಥ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಈ ದಿನ ಪ್ರಮುಖ ಕಚೇರಿ ಕೆಲಸಗಳಲ್ಲಿ ಅಜಾಗರೂಕತೆಯನ್ನು ಮಾಡಬೇಡಿ. ಸಣ್ಣ ಪುಟ್ಟ ಒಂದು ತಪ್ಪಿನಿಂದಾಗಿ ನೀವು ಉದ್ಯೋಗವನ್ನು ಕಳೆದುಕೊಳ್ಳಬೇಕಾದಂಥ ಒಂದು ಸ್ಥಿತಿ ಬರತಕ್ಕಂಥ ದಿನ. ಎಚ್ಚರಿಕೆಯಿಂದ ಉದ್ಯೋಗ ವ್ಯವಹಾರ ಕ್ಷೇತ್ರಗಳನ್ನು ಮಾಡಿಕೊಳ್ಳಿ. ಆಸ್ತಿ ಸಂಬಂಧಿತ ವಿವಾದಗಳಿಂದ ಇಂದು ಕೆಲವರ ಒತ್ತಡ ಹೆಚ್ಚಾಗಲಿದೆ. ಆಸ್ತಿಯ ಸಂಬಂಧವಾಗಿ ಬರತಕ್ಕಂಥ ವಿವಾದಗಳಿಂದ ಆದಷ್ಟು ದೂರವಿರುವುದು ಉತ್ತಮ. ಅಗತ್ಯವಿದ್ದರೆ ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನು ಪಡೆದುಕೊಳ್ಳಿ. ನ್ಯಾಯಾಲಯದ ವಿಷಯಗಳಿಂದ ಆದಷ್ಟು ದೂರವಿರುವುದು ಉತ್ತಮ. ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಮುಂದಕ್ಕೆ ನೀವು ಜೀವನದಲ್ಲಿ ದೊಡ್ಡ ಸಮಸ್ಯೆಗೆ ಒಳಗಾಗಬಹುದು. ತುಂಬ ಎಚ್ಚರಿಕೆ ಅವಶ್ಯಕ. ಇನ್ನು ಮಕರ ರಾಶಿಯವರ ಇದನ್ನ ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ. ವಿವಾಹ ಸಂಬಂಧವಾದಂತಹ ಒಂದು ನೆಂಟಸ್ತಿಕೆಗಳು ಕೂಡಿ ಬರತಕ್ಕಂಥ ದಿನ. ಅದಲ್ಲದೆ ಮಕರ ರಾಶಿಯವರ ವಿದ್ಯಾರ್ಥಿಗಳು ಇದನ್ನು ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ. ಇನ್ನು ಮಕರ ರಾಶಿಯವರ ದಿನದ ನಿಮ್ಮ ದಾಂಪತ್ಯ ಜೀವನ ಸ್ವಲ್ಪ ಮಟ್ಟಿಗೆ ಅನ್ಯೋನ್ಯತೆಯಿಂದ ಕೂಡಿರಲಿದೆ. ದೊಡ್ಡ ವಿಪತ್ತುಗಳು ಯಾವುದು ಇರತಕ್ಕಂಥ ದಿನ. ನೀವು ಈ ದಿನ ಪ್ರಯಾಣವನ್ನು ಸುಖವಾಗಿ ಅನುಭವಿಸಲಿದ್ದೀರಿ. ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರಗಳಲ್ಲಿ ಅಂತೂ ಎಚ್ಚರಿಕೆ ಅವಶ್ಯಕ ಮತ್ತು ಮಾಡತಕ್ಕಂತಹ ನಿಮ್ಮ ಕಾರ್ಯದಲ್ಲಿ ತುಂಬ ಎಚ್ಚರಿಕೆ ಬೇಕು. ಇನ್ನು ಮಕರ ರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳು, ವಿಘ್ನಗಳು, ಅಡ್ಡಿ ಆತಂಕಗಳ ಒಂದು ಪರಿಹಾರಕ್ಕಾಗಿ ಮುಖ್ಯವಾಗಿ ದಿನ ನವಗ್ರಹಗಳ ಆರಾಧನೆ, ಗ್ರಹಚಾರ ಪರಿಹಾರವಾಗಲು ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೂ ಮಕರ ರಾಶಿಯವರ ಇದರಿಂದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ನೇರಳೆ ಬಣ್ಣ. ಇನ್ನು ನಿಮ್ಮ ಮಕರ ರಾಶಿಯವರ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ಇಂದು ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವು ಅನುಕೂಲಕರವಾಗಿರಲಿದೆ. ಅನೇಕ ಆದಾಯದ ಮೂಲಗಳಿಂದ ಹಣ ಬರತಕ್ಕಂಥ ದಿನ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಕೆಲವರಿಗೆ ಕೆಲಸದ ನಿಮಿತ್ತ ಪ್ರಯಾಣ ಮಾಡಬೇಕಾಗಿ ಬರಬಹುದು. ಆದರೆ ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕಾದಂಥ ದಿನ. ಪ್ರಯಾಣದಲ್ಲಿ ಯಾವುದಾದ್ರೂ ನಿಮ್ಮ ಒಳ್ಳೆಯ ವಸ್ತುಗಳನ್ನು ನೀವು ಕಳೆದುಕೊಳ್ಳಬಹುದು. ಎಚ್ಚರಿಕೆಯಿಂದ ಇರಿ. ವೃತ್ತಿ ಸಂಬಂಧಿತ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಖಂಡಿತವಾಗಿಯೂ ಕುಟುಂಬ ಸದಸ್ಯರ ಒಂದು ಸಲಹೆಯನ್ನು ತೆಗೆದುಕೊಳ್ಳಿ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿ ಉತ್ತಮ ಒಂದು ಯೋಚಿಸಿಕೊಂಡು ಹೂಡಿಕೆಯನ್ನು ನಿರ್ಧಾರ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿಂದಾಗಿ ಸಮಸ್ಯೆಗಳು ಉಲ್ಬಣವಾಗಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಒಂದು ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ. ಯಾವುದೇ ವಿಪತ್ತುಗಳಿಲ್ಲದೆ ಸುಖವನ್ನು ತಂದುಕೊಡಲಿದೆ. ಇನ್ನು ಕುಂಭರಾಶಿಯ ವಿದ್ಯಾರ್ಥಿಗಳು ಇದನ್ನ ವಿದ್ಯೆಯಲ್ಲಿ ಹಿನ್ನಡೆಯನ್ನು ಹೊಂದಲಿದ್ದೀರಿ. ವಿದ್ಯೆಯಲ್ಲಿ ನೀವು ಆಲಸ್ಯದಿಂದ ಕೂಡಿರತಕ್ಕಂಥ ದಿನ. ಈ ದಿನ ಕುಂಭರಾಶಿಯವರ
ತಂದೆ ಹಾಗೂ ತಾಯಿಯವರ ಆರೋಗ್ಯದ ಕಡೆಗೆ ನೀವು ಎಚ್ಚರಿಕೆಯನ್ನು ನೋಡಿಕೊಳ್ಳಿ. ಅವರ ಆರೋಗ್ಯದಲ್ಲಿ ಹಠಾತ್ತಾಗಿ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು, ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ನಿಮ್ಮ ಕುಂಭರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂಥ ಯಾವುದೇ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳು, ವಿಘ್ನಗಳಿದ್ದಂಥಲ್ಲಿ ಅವೆಲ್ಲದರ ಪರಿಹಾರಕ್ಕಾಗಿ ನೀವು ಗಣಪತಿ ದೇವರ ಆರಾಧನೆ ಮತ್ತು ಗಣಪತಿಗೆ ವಿಶೇಷವಾದಂತಹ ದೂರ್ವ ಅರ್ಚನೆಯನ್ನು ಮಾಡಿಸಿಕೊಳ್ಳತಕ್ಕಂಥದ್ದು ಉತ್ತಮ ಶುಭ ಫಲಗಳನ್ನು ತಂದುಕೊಡಲಿದೆ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಈ ದಿನ ನಿಮ್ಮ ವೈವಾಹಿಕ ಸಂಬಂಧಗಳಲ್ಲಿ ಉತ್ತಮವಾದಂತಹ ಪ್ರೀತಿ ಮತ್ತು ಸಂತೋಷವನ್ನು ತಂದುಕೊಡತಕ್ಕಂಥ ದಿನ. ಆದರೂ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ ಒದಗಿ ಬರಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮೋಸಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಿ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಿರಿ. ಗುರುವಿನ ಒಂದು ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ನಿಮ್ಮ ಕಚೇರಿ ಕೆಲಸಗಳ ಕಾರ್ಯಗಳನ್ನು ಪೂರ್ಣಗೊಳಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇಂದು ಸಹೋದರಿಯರ ಬೆಂಬಲದೊಂದಿಗೆ ಆದಾಯವನ್ನು ಹೆಚ್ಚಿಸಲು ಹೊಸ ಅವಕಾಶಗಳು ಕೂಡಿ ಬರಲಿದೆ. ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಉಂಟಾಗತಕ್ಕಂಥ ದಿನ. ಸುಖಮಯ ಜೀವನವನ್ನು ನಡೆಸುವಂಥ ಯೋಗ ಭಾಗ್ಯವನ್ನು ಹೊಂದಲಿದ್ದೀರಿ. ಇನ್ನು ಮೀನರಾಶಿಯವರ ಮುಖ್ಯವಾಗಿ ನಿಮ್ಮ ಗೃಹದಲ್ಲಿ ಸಣ್ಣಪುಟ್ಟ ಒಂದು ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಅವಶ್ಯಕ. ಹಾಗೂ ಮೀನರಾಶಿಯವರ ವಿದ್ಯಾರ್ಥಿಗಳು ಇದನ್ನು ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡತಕ್ಕಂಥ ದಿನ. ಪೋಷಕರು ಎಚ್ಚರಿಕೆಯನ್ನು ತಂದುಕೊಳ್ಳಿ. ಹಾಗೂ ಮೀನರಾಶಿಯವರ ಈ ದಿನದ ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರಬಹುದು. ಜಾತಕಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಹೊಂದಾಣಿಕೆ ಇದರೆ ಎಂದಾದರೆ ಮಾತ್ರ ಮುಂದುವರಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ನಿಮ್ಮ ಈ ದಿನದ ಉದ್ಯೋಗ ವ್ಯಾಪಾರಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯಕ. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಮೀನರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಮೀನರಾಶಿಯವರು ಈ ದಿನ ಮಹಾವಿಷ್ಣುದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ತಪ್ಪದೆ ಪಾರಾಯಣ ಮಾಡಿಕೊಳ್ಳಿ. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.